ಹಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಸ್ಪೆಷಲ್ ಪರ್ಸನ್ ಬಗ್ಗೆ ನೆನೆಸ್ಕೊಳ್ಳಿ. ಸೊ ಅವ್ರಿಗೆ ಏನು ರೀಡಿಂಗ್ ಇದೆ ಅಂತ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ರೆಸೊನೇಟ್ ಆಗಬಹುದು, ಆಗದೇನೂ ಇರಬಹುದು. ಆಮೇಲೆ ಏನಂತ ಹೇಳಿದರೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನೋಡಿದ್ರೂ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಸ್ಪೆಷಲ್ ಪರ್ಸನಿಂದ, ಆಮೇಲೆ ಸ್ಪೆಷಲ್ ಪರ್ಸನಿಂದ ಆಮೇಲೆ ಯೂನಿವರ್ಸಿಂದ ನಿಮ್ಗೆ ಅವ್ರದ್ದು ನಿಮ್ಮದು ಭಾವನೆಗಳಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ ಇವಾಗ. ಓಕೆ, ದ ಮೂನ್ ಮತ್ತು ಇಂಟ್ಯೂಷನ್, ಕಂಟ್ರೋಲ್ ಮತ್ತು ಸ್ಯಾಬಟಾಜ್ ಅಂತಿದೆ. ಆಮೇಲೆ ಸಮ್ಮರ್ ಟೈಮಿಂಗ್ ಕಾರ್ಡ್, ಟ್ವಿನ್ ಫ್ಲೇಮ್ಸ್ ಮತ್ತು ಸ್ಟ್ರಾಂಗ್ ಸೋಲ್ಮೇಟ್, ಇನ್ನರ್ ಚೈಲ್ಡ್ ಮತ್ತು ಹೀಲಿಂಗ್ ಇದೆ. ಸೊ ಇದರಲ್ಲಿ ಏನು ಹೇಳ್ಬೋದು ಅಂತ ಹೇಳಿದರೆ, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಆ್ಯಂಡ್ ಯೋರ್ ಫೀಲಿಂಗ್ಸ್ನ ಹೇಳೋದಾದರೆ, ಇದೊಂದು ಇಂಟ್ಯೂಟಿವ್ ಕನೆಕ್ಷನ್ ಆಗಿದೆ ನಿಮ್ಮದು ಮತ್ತು ನಿಮ್ಮ ಪಾರ್ಟ್ನರ್ದು. ಇದು ನೀವೇನು ಅಂದ್ಕೊಂಡಿದ್ದೀರಾ, ಸಮ್ ಎಮೋಷನ್ಸ್ ಇದೆ ಕಂಪ್ಲೀಟಾಗಿ. ಆಮೇಲೆ ನಿಮ್ಮ ಪಾರ್ಟ್ನರ್ ಕಂಪ್ಲೀಟ್ ಒಂದು ಇದರಲ್ಲಿ ಮೂಡಿನೂ ಆಗಿರಬಹುದು. ಆಮೇಲೆ ಟ್ರಸ್ಟ್ ಇಶ್ಯೂಸ್ ಇದೆ, ಕೆಲವೊಬ್ಬರಿಗೆ ಇದು ಕನೆಕ್ಟ್ ಆಗಬಹುದು. ಟ್ರಸ್ಟ್ ಇಶ್ಯೂಸ್ ಇದೆ. ಆಮೇಲೆ ಯಾವ ಥರ ಹೇಳ್ಬೋದು ಅಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಲ್ಲಿ ಬಂದಮೇಲೆ ಒಂದು ನ್ಯೂ ಲೈಫ್ ಫೋರ್ಸ್ ಎನರ್ಜಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸಿರ್ಬೋದು, ಬಟ್ ಬರ್ತಾ ಅದು ಕಡಿಮೆ ಆಗಿದೆ. ಇನ್ನೂ ಹೇಳಬೇಕು ಅಂತಂದರೆ ಟ್ವಿನ್ ಫ್ಲೇಮ್ಸ್ ಇವರು ಸ್ಪೆಷಲ್. ಯಾವ ಥರ ಅಂತ ಹೇಳಿದ್ರೆ, ಇದೊಂದು ಸ್ಟ್ರಾಂಗ್ ಸೋಲ್ ಕನೆಕ್ಷನ್. ಇವ್ರು ಯಾವ ಥರ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಲ್ಲಿ ಬಂದರೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮಿರರ್ ಅವರು. ಇವಾಗ ನಿಮ್ಮನ್ನು ಸೋಲ್ ಪಾತಿಗೆ, ನಿಮ್ಮ ಸ್ಪಿರಿಚುವಲ್ ಪಾತಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಇವಾಗ ಎಲ್ಲರಿಗೂ ಟ್ವಿನ್ ಫ್ಲೇಮ್ ಸಿಗೋ ಸಾಧ್ಯತೆ ತುಂಬ ಕಡಿಮೆ. ಬಟ್ ಸಿಕ್ಕಿದ್ರೆ ಅದೊಂದು ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಆಗಿರುತ್ತೆ. ಬ್ಯೂಟಿಫುಲ್ ಅಂದರೆ ಅದ್ರಲ್ಲಿ ಕಂಪ್ಲೀಟಾಗಿ ಎಲ್ಲ ಕಲಿತು ನೀವು ಹೊರಗಡೆ ಬಂದು ಒಂದು ಬ್ಯೂಟಿಫುಲ್ ಸೋಲ್ ಆಗ್ತೀರಾ. ಸೊ ನೀವು ಈ ಲೈಫ್ ಏನಿದೆ, ಇವಾಗ ಒಬ್ಬರು ಬಂದು ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರದ್ದು ಲೈಫು. ಇನ್ನೊಂದು ಇನ್ನರ್ ಚೈಲ್ಡ್ ಮತ್ತು ಹೀಲಿಂಗ್ ಅಂತ ಹೇಳ್ಬೋದು. ನಿಮಗಾಗಿರ್ಬೋದು, ನಿಮ್ಮ ಪಾರ್ಟ್ನರಿಗಾಗಿರ್ಬೋದು. ಇನ್ನರ್ ಚೈಲ್ಡ್ ವೂಂಡ್ ಅನ್ನೋದು ಅದು ಎಲ್ಲರಿಗೂ ಇರುತ್ತೆ. ಬಟ್ ಅದು ನಮಗೆ ಗೊತ್ತಿರಲ್ಲ. ಇವಾಗ ಸಣ್ಣ ಏಜಲ್ಲಿರುವಾಗ ಪೇರೆಂಟ್ಸೇ ಹೇಳಿರ್ಬೋದು, ನೀನೇನಕ್ಕೂ ವರ್ತಿಲ್ಲ, ಅಥವಾ ಏನಾದರೂ ಒಂದು ಅವ್ರು ಹರ್ಟ್ ಮಾಡಬೇಕು ಅಥವಾ ನಿಮ್ಗೆ ಹಂಗೆ ಆಗಬೇಕು ಅಂತ ಬೈದಿರಲ್ಲ. ಬಟ್ ಅದು ಆ ಚೈಲ್ಡ್ ತೊಗೊಂಡಿರುತ್ತೆ. ಇವಾಗ ಇನ್ನರ್ ಚೈಲ್ಡ್ ಅನ್ನೋದು, ಇವಾಗ ನಾವು ಎಷ್ಟೇ ಏಜ್ ಆದರೂ ಇನ್ನರ್ ಚೈಲ್ಡ್ ಅನ್ನೋದು ಇದ್ದೇ ಇರುತ್ತೆ. ನಾವು ಆ ಇನ್ನರ್ ಚೈಲ್ಡ್ನ ಮೂಲೆಗೆ ಹಾಕಿಬಿಟ್ಟು, ಓಕೆ ನಾನು ದೊಡ್ಡವರು, ನನಗೆ ತುಂಬ ದೊಡ್ಡ ಈ ಸಣ್ಣ ಹ್ಯಾಪಿನೆಸ್ನ ನಾವು ಇಗ್ನೋರ್ ಮಾಡಿಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಇನ್ನರ್ ಚೈಲ್ಡ್ ಹೀಲಿಂಗ್ ನಿಮ್ಮ ಲೈಫಲ್ಲಿ ಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮ ಮೇಲೆ ಸಿಟ್ಟು ತೋರಿಸ್ತಿರ್ಬೋದು, ಅಥವಾ ಒಂದು ಅವ್ರ ಓನ್ನ ಅವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ನೀವು ಸ್ಪಿರಿಚುವಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ಈ ಥರ ಇದ್ದರೆ ನಿಮಗದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅವ್ರು ಇನ್ನರ್ ಚೈಲ್ಡ್ ವೂಂಡಿಂದ ಆ ಥರ ಆಡ್ತಿರೋದು ಅಂತ ಹೇಳಿಬಿಟ್ಟು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಅದನ್ನು ಸರಿ ಮಾಡಬೇಕೇ ಹೊರತು, ಜೊತೆಗೆ ನಿಂತು ಸಪೋರ್ಟ್ ಮಾಡಿ ಸರಿ ಮಾಡಬೇಕೇ ಹೊರತು, ಅದನ್ನು ಸಪೋರ್ಟ್ ಅಂದರೆ ಓಕೆ ಇನ್ನೂ ಆ ಥರ ಮಾಡು ಅಂತ ಹೇಳಿ ಮಾಡೋದಲ್ಲ. ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಅಥವಾ ನಿಮಗೆ ಇನ್ನರ್ ಚೈಲ್ಡ್ ವುಂಡ್ ಸಹ ಇರ್ಬೋದು. ಸೊ ಅದನ್ನು ಹೀಲ್ ಮಾಡ್ಕೊಳ್ಳಿ, ಏನಾದರೂ ಹೀಲಿಂಗ್ ಸೆಷನ್ ತೊಗೊಂಡ್ಬಿಟ್ಟು ಹೀಲ್ ಮಾಡ್ಕೊಳ್ಳಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದರೆ, ಇದೊಂದು ರಿಲೇಷನ್ಶಿಪ್ ಯಾವ ಥರ ಅಂತ ಹೇಳಿದರೆ, ಕಂಪ್ಲೀಟ್ ಒಂದು ಭಯದಿಂದ ಕೂಡಿರೋ ರಿಲೇಷನ್ಶಿಪ್ಪು. ಅಂದರೆ ನಿಮ್ಮ ಪಾರ್ಟ್ನರಿಗಾಗಲಿ ನಿಮಗೆ ಆಗಲಿ, ಓಕೆ
ಸುಳ್ಳು ಹೇಳ್ತಿದ್ದಾರೋ, ಎಲ್ಲಿ ಮೋಸ ಮಾಡ್ತಿದ್ದಾರೋ ಅನ್ನೋ ಥರದ್ದೇ ಕಂಪ್ಲೀಟಾಗಿ ಒಂದು ಟ್ರಸ್ಟ್ ಇಶ್ಯೂಸಿಂದನೇ ಇದು ತೋರಿಸ್ತಾ ಇದೆ. ಆಮೇಲೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ, ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಸಹ ಇದು ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಇದನ್ನೆಲ್ಲ ನೀವು ಸರಿ ಮಾಡ್ಕೊಂಡು ಬಂದರೆ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಇದು ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ಇವಾಗ ನೀವು ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಿರ್ಬೋದು, ಅಥವಾ ಆ ಡೌಟ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇದೆಲ್ಲ ನಿಮಗೆ ಬ್ಯೂಟಿಫುಲ್ಲಾಗಿ ಈ ರಿಲೇಷನ್ಶಿಪ್ನ ನೀವು ಮುಂದೆ ತೊಗೋಬೋದು. ಯಾವ ಥರ ಅಂತ ಹೇಳಿದ್ರೆ, ಒಬ್ರಿಗೊಬ್ಬರು ನಿಂತ್ಬಿಟ್ಟು ಈ ರಿಲೇಷನ್ಶಿಪ್ನ ನೀವು ಮುಂದೆ ತೊಗೊಂಡೋಗ್ಬೋದು. ಅಂದರೆ ಇವಾಗ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ರೋಸ್ ಗ್ಲಾಸ್ ಹಾಕ್ಕೊಂಡು ಯಾವಾಗಲೂ ಹ್ಯಾಪಿಯಾಗಿಯೇ ಇರಬೇಕು, ಅಂದರೆ ಹ್ಯಾಪಿಯಾಗಿರಬೇಕು ರಿಲೇಷನ್ಶಿಪ್ಪಲ್ಲಿ. ಹಾಗಂತ ಯಾವಾಗಲೂ ಒಂದೇ ಥರ ಇರಬೇಕು ಅಂತ ನಾವು ನೋಡೋಕ್ಕಾಗಲ್ಲ. ಇವಾಗ ನಿಮ್ಮ ಕರೆಕ್ಷನ್ಸ್ನ ನೀವು ಮಾಡಿಕೊಂಡು ಅವ್ರ ಕರೆಕ್ಷನ್ಸ್ನ ಅವ್ರು ಮಾಡಿಕೊಂಡು ಒಬ್ರಿಗೊಬ್ರು ಲೈಕ್ ಕಂಪ್ಲೀಟ್ ಒಬ್ರನ್ನೊಬ್ಬನು ಹೀಲ್ ಮಾಡ್ಕೊಂಡು ಹೋದರೆ ಈ ರಿಲೇಷನ್ಶಿಪ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಟ್ರಸ್ಟ್ ಇಶ್ಯೂಸ್ ಇರೋದ್ರಿಂದ ಅವ್ರದ್ದು ಇವಾಗ ನಿಮ್ಮ ಪಾರ್ಟ್ನರ್ ಪಾಸ್ಟಲ್ಲಿ ಯಾರೋ ತುಂಬಾ ಮೋಸ ಮಾಡಿದ್ದಾರೆ ಅನ್ನೋ ಥರ ಇದು ತೋರಿಸ್ತಿದೆ. ಅದರಿಂದ ಅವರು ಟ್ರಸ್ಟ್ ಇಶ್ಯೂಸ್ನ ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರು ಇವಾಗ ತೋರಿಸದೇ ಇರಬಹುದು, ಬಟ್ ಟ್ರಸ್ಟ್ ಇಶ್ಯೂಸ್ ಅನ್ನೋದು ಇದ್ದೇ ಇದೆ. ಸೊ ಅದನ್ನ ನೀವು ಸರಿ ಮಾಡಬೇಕು ಅಂತ ಹೇಳಿದರೆ ನೀವು ಕಂಪ್ಲೀಟಾಗಿ ಟ್ರೂತ್ಫುಲ್ ಆಗಿರಬೇಕು ಅವ್ರ ಜೊತೆ. ಇವಾಗ ಟ್ರಸ್ಟ್ ಇಶ್ಯೂಸ್ ಅವ್ರು ತೋರಿಸ್ತಾ ಇದ್ದಾರೆ ಅಂದಿದ ತಕ್ಷಣ ಅವ್ರು ಸರಿ ಇಲ್ಲ, ಓಕೆ ಇದು ಮಾಡೋಕ್ಕಾಗಲ್ಲ ಅಂತಲ್ಲ. ಅವ್ರದ್ದೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಅವ್ರು ತುಂಬಾ ಹರ್ಟ್ ಆಗಿಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ಇದು ತೋರಿಸ್ತಾ ಇದೆ. ಆಮೇಲೆ ಓಕೆ, ಇದು ಟ್ವಿನ್ ಫ್ಲೇಮ್ಸ್ ರಿಲೇಷನ್ಶಿಪ್ಸಿಗೆ ಬರೋದಾದರೆ ಇದೊಂದು ಸ್ಪಿರಿಚುವಲ್ ಡಿವೈನ್ ಕನೆಕ್ಷನ್ ಆಗಿರೋದ್ರಿಂದ ಈ ಪರ್ಸನ್ಸ್ ಲೈಫಲ್ಲಿ ಅವ್ರು ಬಂದಮೇಲೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ. ಅದು ನಿಮ್ಮ ಲೆವೆಲಲ್ಲಿ, ಫಿಸಿಕಲ್ ಲೆವೆಲಲ್ಲಿ ಇಟ್ ಈಸ್ ಬ್ಯಾಡ್ ಅಂತ ನಿಮಗೆ ಅನಿಸ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ನ ಕಳ್ಕೊಳ್ಳೋದಾಗಲಿ, ಅಥವಾ ನಿಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಆಗೋದಾಗಲಿ, ಆರ್ ನಿಮ್ಮ ವರ್ಕ್ ಹೋಗೋದಾಗಲಿ, ಒಂದು ಆ ಪರ್ಸನ್ ಎಂಟರ್ ಆದಮೇಲೆ ನಿಮ್ಮ ಲೈಫಲ್ಲಿ ದೊಡ್ಡದಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ನಿಮಗೇನು ಅನಿಸ್ಬೋದು ಅಂದರೆ ಇಟ್ ಈಸ್ ಅ ಬ್ಯಾಡ್ ಇನ್ ಅ ಫಿಸಿಕಲ್ ಲೆವೆಲ್, ಬಟ್ ಇನ್ ಹೈಯರ್ ಲೆವೆಲ್ ನಿಮಗೆ ಸ್ಪಿರಿಚುವಲ್ ಪಾತಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಇದಾಗ್ತಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೀವು ಸರಿ ಮಾಡ್ಕೋತಾ ಬಂದರೆ ಇದೊಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಗಿರುತ್ತೆ. ಒಂದು ನಿಮ್ಮ ಫ್ಯಾಮಿಲಿಯಲ್ಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರ್ತೀರಾ, ಬೆಸ್ಟ್ ಕಪಲ್ ಆಗಿರ್ತೀರಾ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದನ್ನೆಲ್ಲ ಸರಿ ಮಾಡದೆ ಇವಾಗ ನಿಮ್ಮಲ್ಲೇ ಫಿಯರ್ ಇರ್ಬೋದು, ಓಕೆ ಎಲ್ಲಿ ಸುಳ್ಳು ಹೇಳ್ತಿದ್ದಾರೋ. ಆಮೇಲೆ ಕೆಲವೊಂದು ಏನು ಅಂತ ಹೇಳಿದರೆ, ಕೆಲವೊಂದು ವಿಷಯ ನಾವು ನೋಡ್ದಂಗೆ ಇರೋದಿಲ್ಲ, ಅಲ್ಲಿ ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ಅದು ಟ್ರುತ್ ಆಗಿರಬೇಕು ಅಂತ ಇಲ್ಲ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ಏನಿದೆ ಅದನ್ನ ಇವಾಗ ಈ ಪರ್ಸನ್ ಬೇಕೇ ಬೇಕು, ಇವ್ರ ಜೊತೆನೇ ನನ್ನ ಲೈಫು ಅಂತ ನೀವು ಡಿಸೈಡ್ ಮಾಡೋದಾದರೆ ಎಲ್ಲದನ್ನೂ ಕೂಡ ಸರಿ ಮಾಡ್ಕೊಂಡು ಬರಬೇಕಾಗುತ್ತೆ. ಆವಾಗಲೇ ಈ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಎಮೋಷನ್ಸ್ ಆಗಲಿ ಅಥವಾ ಫಿಯರ್ಸ್ ಆಗಲಿ, ನಿಮ್ಮಲ್ಲಿರೋ ಮೂಡ್ ಸ್ವಿಂಗ್ಸ್, ಅದನ್ನೆಲ್ಲ ನೀವು ಪರಸ್ಪರ ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಮಾತ್ರ ಈ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದು ಕಂಪ್ಲೀಟ್ಲಿ ನಿಮ್ಮಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೇಯ್ನಾಗಿ ಏನು ಅಂತ ಹೇಳಿದರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಪಾತಿಗೆ ನೀವು ಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ ಹೀಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು. ಈ ಹೀಲಿಂಗಿಂದನೇ ನೀವು ಮುಂದೆ ಸ್ಟೆಪ್ ತೊಗೊಳಕ್ಕಾಗೋದು. ನೀವು ಓಕೆ ನಾನೇನು ಹೀಲ್ ಮಾಡ್ಕೊಳ್ಳಲ್ಲ ಹೀಗೆ ಅಂತ ಹೋದರೆ ಲೈಫಲ್ಲಿ ತುಂಬಾ ಕಷ್ಟ ಬರುತ್ತೆ. ಬಟ್ ಇವಾಗ ಹೀಲ್ ಮಾಡಿದವ್ರಿಗೆ ಕಷ್ಟ ಇಲ್ವಾ ಅಂತ ಹೇಳಿದ್ರೆ ಇರುತ್ತೆ, ಬಟ್ ಅದನ್ನು ಹೆಂಗೆ ಡೀಲ್ ಮಾಡಬೇಕು, ಹೆಂಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದು ಕ್ಲಾರಿಟಿ ಅವರಿಗಿರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನ ತೋರಿಸ್ತಾ ಇದೆ.
ನಿಮ್ಮ ರಿಲೇಷನ್ಶಿಪ್ ಏನಿದೆಯೋ ಅದು ರೈಟ್ ಆಗಿದ್ದರೆ ನಿಮಗದು ಒಳ್ಳೆ ಎನರ್ಜಿ ಕೊಟ್ಟೇ ಕೊಡುತ್ತೆ. ಸೊ ಅದನ್ನು ನಂಬಿ ಎನರ್ಜಿನ ನಿಮ್ಮ ಬಾಡಿ ನಿಮಗೆ ಹೇಳುತ್ತೆ ಅನ್ನೋದನ್ನ ತೋರಿಸಿದೆ. ಅದು ರೈಟ್ ಅಲ್ಲ ಅಂದರೆ ಅವರಾಗಿಯೇ ರಿಮೂವ್ ಆಗಲಿ, ಅವರಾಗಿಯೇ ಹೋಗ್ತಾರೆ. ಸೊ ಅದನ್ನು ಯೂನಿವರ್ಸಿಗೆ ಬಿಡಿ. ಸೊ ಇಫ್ ದಿಸ್ ಪರ್ಸನ್ ಈಸ್ ನಾಟ್ ರೈಟ್ ಫಾರ್ ಮೀ, ಪ್ಲೀಸ್ ರಿಮೂವ್ ದೆಮ್. ಅಂದರೆ ಅವ್ರಿಗೂ ತೊಂದರೆ ಬೇಡ, ನಿಮಗೂ ತೊಂದರೆ ಬೇಡ ಅನ್ನೋ ಪ್ರಾರ್ಥನೆ ಮಾಡಿ ಅಂತ ಒಂದು ಸಣ್ಣ ಎನರ್ಜಿದು ತೋರಿಸ್ತಾ ಇದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅಂದರೆ ನೀವು 100% ನಿಮ್ಮ ಟೈಮ್ ಕೊಡಲೇಬೇಕು. ಅದರಿಂದನೇ ಸಾಧ್ಯ. ಟೈಮ್ ಮತ್ತು ಎನರ್ಜಿ ನೀವು ಕೊಡಲೇಬೇಕಾಗುತ್ತೆ. ಸೊ ಆ ಎನರ್ಜಿ ಮತ್ತು ಟೈಮ್ ರೈಟ್ ಪರ್ಸನಿಗೆ ಕೊಡ್ತಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಡಿಸಿಷನ್ ತೊಗೊಳಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಇವತ್ತಿನ ರೀಡಿಂಗ್. ರಾಧೆ ರಾಧೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.